ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನು ಚೇಂಜಸ್ ಆಗ್ತಿದೆ, ಏನೆಲ್ಲ ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆಯೇ ಯಂತ್ರನೂ ಕೂಡ ಪಡ್ಕೊಳ್ಬೋದು. ನಿಮ್ಮ ಯಾವ ಸಮಸ್ಯೆಗಳಿಗೆ ಯಂತ್ರಗಳನ್ನು ಪಡ್ಕೊಳ್ತಿದ್ದೀರಾ ನನಗೆ ಕನ್ಫರ್ಮ್ ಮಾಡಬೇಕು ಫಸ್ಟಿಗೆ, ಆಮೇಲೆ ಯಂತ್ರಗಳನ್ನು ನೀವು ಪಡ್ಕೊಳ್ಬೋದು. ಓಕೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇತ್ತೀಚಿನ ದಿನದಲ್ಲಿ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವಾಗ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಹೆಸರನ್ನು 3 ಬಾರಿ ಹೇಳಿ. ಅವ್ರ ಫೋಟೋನಾದರೂ ನೋಡಬಹುದು. ಈ ಕ್ಷಣ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ಮುಂದೆ ಈ ಪ್ರೀತಿಯಲ್ಲಿ ಏನಾಗ್ತಾ ಇದೆ, ಏನು ಚೇಂಜಸ್ ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಇವತ್ತಿನ ಕಾರ್ಡ್ಸ್ಗಳಲ್ಲಿ ಏನೆಲ್ಲ ಎನರ್ಜಿಗಳಿದೆ ಅನ್ನೋದನ್ನು ಚೆಕ್ ಮಾಡೋಣ. ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ಎಸ್. ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸನ್ ಎನರ್ಜಿಗೆ ಹಾಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಫಸ್ಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಮೆಸೇಜ್ ಬಂದು, ಇಬ್ಬರು ಕೂಡ ಎಲ್ಲೋ ಒಂದು ಕಡೆ ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡುವಂಥ ಒಂದು ಹಂತಕ್ಕೆ ಬಂದಿದ್ದೀರಾ, ಅಥವಾ ಮನಸ್ಸು ಬಿಚ್ಚಿ ಮಾತಾಡುವಂಥ ಹಂತಕ್ಕೆ ಬಂದಿದ್ದೀರಾ. ಮುಂದಿನ ದಿನದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮನಸ್ಸು ಬಿಚ್ಚಿ ಮಾತಾಡುವಂಥ ಒಂದು ದಿನಗಳನ್ನ ನೀವು ನೋಡಬಹುದು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಇಬ್ಬರಲ್ಲೂ ಕೂಡ ಪ್ರೀತಿ ಇರುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆನಾ. ಸೊ ನಿಮ್ಮ ಪರ್ಸನಿಗೆ ಇರ್ಬೋದು, ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರಲ್ಲೂ ಪ್ರೀತಿಯ ಒಂದು ಭಾವನೆಗಳಿದೆ, ಫೀಲಿಂಗ್ಸ್ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ನೀವಿಬ್ಬರು ಇಲ್ಲಿ ದೂರ ದೂರ ಇರಬಹುದು, ಸಪ್ರೇಷನಲ್ಲಿ ಇರಬಹುದು, ಬಟ್ ಇಲ್ಲಿ ಇಬ್ಬರಿಗೂ ಕೂಡ ಒಬ್ರನ್ನೊಬ್ರ ಮೇಲೆ ಫೀಲಿಂಗ್ಸ್ ಇರ್ಬೋದು, ಅಥವಾ ರೆಸ್ಪೆಕ್ಟ್ ಇರ್ಬೋದು, ಅಥವಾ ಒಂದು ಪ್ರೀತಿ, ಕಾಳಜಿ. ಹಾಗೆಯೇ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಬದಲಾವಣೆ ನಿಮ್ಮಿಬ್ಬರನ್ನು ಹತ್ತಿರ ಮಾಡುವಂಥ ಒಂದು ಸಿಚುವೇಶನ್ ನಿಮ್ಮಿಬ್ಬರಿಗೂ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಅಂದರೆ ನೀವಿಬ್ಬರು ಕೂಡ ಎಲ್ಲೋ ಒಂದು ಕಡೆ ನೀವಿಬ್ಬರು ಒಂದಾಗಬೇಕು ಅಂತಲೇ ಎಲ್ಲೋ ಒಂದು ಕಡೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ಬೋದು, ಹರಕೆಗಳನ್ನು ಮಾಡ್ತಾ ಇರ್ಬೋದು. ಹಾಗೆಯೇ ಮುಂದಿನ ಒಂದು ತಿರುವು ಅಂತ ನೋಡಿದಾಗ ಈ ಒಂದು ಪ್ರೀತಿಯಲ್ಲಿ ನೀವಿಬ್ಬರು ಒಂದಾಗ್ತೀರಾ, ಹತ್ರ ಆಗ್ತೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ದ ಫೂಲ್ ಕಾರ್ಡ್ ಬರ್ತಿದೆ. ನೀವಿಬ್ಬರ ಮಧ್ಯೆ ಒಂದು ನ್ಯೂ ಬಿಗಿನಿಂಗ್ ಕೂಡ ಎನರ್ಜಿಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆನಾ. ಆ್ಯಂಡ್ ಇಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು ನಿಮ್ಮಿಬ್ಬರು ಪ್ರೀತಿಯಲ್ಲಿ. ಹಾಗೆಯೇ ನಿಮ್ಮಿಬ್ಬರ ಮಧ್ಯೆನೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ದ ಫೂಲ್ ಕಾರ್ಡ್ ಬರ್ತಿರೋದ್ರಿಂದ ಒಂದು ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರೋಂಥ ಎನರ್ಜಿ ನಿಮ್ಮಿಬ್ಬರ ಮಧ್ಯೆ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ, ಮತ್ತು ನೀವಿಬ್ಬರು ಒಂದಾಗ್ತೀರಾ, ಪ್ರೀತಿಯಲ್ಲಿ ಮುಂದುವರಿತೀರಾ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಬ್ಬರಲ್ಲೂ ನಾನು ಈಗಾಗಲೇ ಹೇಳಿದ ಹಾಗೆ ಕ್ಯಾಸ್ಟ್ ಇಶ್ಯೂಸ್ ಇರಬಹುದು, ಅಥವಾ ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಅದೆಲ್ಲದನ್ನು ಮೀರಿ ನೀವಿಬ್ಬರು ಒಂದಾಗುವಂಥ ಚಾನ್ಸಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ. ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಎನರ್ಜಿ ಬಂದು, ಅವರೆಲ್ಲೋ ಒಂದು ಕಡೆ ಇವಾಗ ಸೀರಿಯಸ್ನೆಸ್ ಆಗ್ತಿದ್ದಾರೆ ಪ್ರೀತಿಯಲ್ಲಿ, ಅಥವಾ ಈ ಒಂದು ಪ್ರೀತಿನ ಉಳಿಸ್ಕೊಳ್ಬೇಕು ಅನ್ನೋಂಥ ಒಂದು ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಉಳಿಸ್ಕೊಳ್ಳೇಬೇಕು, ನಿಮ್ಮನ್ನು ಕಳ್ಕೊಳ್ಬಾರ್ದು, ಏನೇ ಆದರೂ ಕೂಡ ನಿಮ್ಮನ್ನು ಉಳಿಸ್ಕೊಳ್ಬೇಕು ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಹಾಗೆಯೇ ಇಲ್ಲಿ ಇನ್ನೊಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಮ ಮದುವೆಗೆ ಅಥವಾ ನಿಮ್ಮ ಪ್ರೀತಿಗೆ ಫ್ಯಾಮಿಲಿ ಕಡೆಯಿಂದ ಒಪ್ಪಿಗೆ ಸಿಗ್ತಾ ಇಲ್ಲ, ಅಥವಾ ಫ್ಯಾಮಿಲಿಲಿ ತುಂಬ ಇಶ್ಯೂಸ್ ನಡೀತಿದೆ ಅಂತ ಹೇಳಿದರೆ, ಮುಂದಿನ ದಿನದಲ್ಲಿ ನಿಮ್ಮ ಮದುವೆಗೆ ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವ್ರ ಕಡೆಯಿಂದ ಒಂದು ಒಪ್ಪಿಗೆ ಸಿಗತ್ತೆ, ಫ್ಯಾಮಿಲಿ ಕಡೆಯಿಂದ ಒಪ್ಪಿಗೆ ಸಿಗುವಂಥ ಒಂದು ಚಾನ್ಸಸ್ ಇದೆ ಇಲ್ಲಿ. ಅಥವಾ ನಿಮ್ಮ ಪರ್ಸನ್ನೇ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಚೇಂಜಸ್ನ ನೋಡ್ತೀರಾ. ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಬಟ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು ಸ್ಟ್ರಾಂಗ್ ಆಗಿ ಏನಂತ ಹೇಳಿದ್ರೆ, ನೀವಿಬ್ಬರು ಕೂಡ ಒಬ್ರನ್ನೊಬ್ರು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಅನ್ನೋವಂಥದ್ದು ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಒಟ್ಟಿಗೆ ಬದುಕಬೇಕು, ಒಟ್ಟಿಗೆ ನಾವು ಜೀವನನ ಲೀಡ್ ಮಾಡಬೇಕು, ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಒಂದು ತುಂಬ ಕನಸುಗಳನ್ನ ಕಟ್ಟಿರ್ಬೋದು ನೀವಿಬ್ಬರು ಇನ್ ಫ್ಯೂಚರ್ ಬಗ್ಗೆ. ಓಕೆನಾ. ಸೊ ಆ ಫ್ಯೂಚರ್ ಬಗ್ಗೆ ನೀವೇನೆಲ್ಲ ಕನಸುಗಳನ್ನ ಕಟ್ಟಿದ್ದೀರಾ ಅಲ್ವಾ, ಅದೆಲ್ಲದೂ ಕೂಡ ಎಲ್ಲೋ ಒಂದು ಕಡೆ
ನಿಜ ಆಗುವಂಥ ಒಂದು ಎನರ್ಜಿಲಿ ಬರ್ತಿದೆ. ಕೆಲವೊಬ್ರು ಮ್ಯಾನಿಫೆಸ್ಟ್ ಕೂಡ ಮಾಡ್ತಿರ್ಬೋದು ಅಥವಾ ಕೆಲವೊಂದು ಅಫರ್ಮೇಷನ್ಸ್‌ಗಳನ್ನ ಮಾಡ್ತಿರ್ಬೋದು ನಿಮ್ಮ ರಿಲೇಶನ್‌ಶಿಪ್ ಸರಿ ಆಗ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದೆಲ್ಲದೂ ಕೂಡ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗಿ ನಿಮಗೆ ರಿಸಲ್ಟ್ ಕೊಡುವಂಥ ದಿನ ಹತ್ರದಲ್ಲೇ ಇದೆ ಅನ್ನುವಂಥದ್ದು ಇಲ್ಲಿ ಆ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಬಟ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇವಾಗ ನೀವು ತುಂಬ ಲೋ ಎನರ್ಜಿಲಿ ಇರಬಹುದು. ದಟ್ ಮೀನ್ಸ್ ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದೀರಾ, ಒಂಟಿತನನ ಅನುಭವಿಸ್ತಾ ಇದ್ದೀರಾ ಅಥವಾ ಸಮಥಿಂಗ್ ಇಲ್ಲಿ ಏನೋ ಒಂದು ಕೊರಗು ನಿಮ್ಮ ಮನಸ್ಸಲ್ಲಿದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಬಟ್ ಆ ಕೊರಗು ಅನ್ನುವಂಥದ್ದು ತಾತ್ಕಾಲಿಕವಾಗಿರುವಂಥ ಒಂದು ಬೇಜಾರಿರ್ಬೋದು, ಆ ಕೊರಗಿರ್ಬೋದು ತಾತ್ಕಾಲಿಕವಾಗಿದೆ. ಅದು ನಿಮ್ಮ ಲೈಫ್ ಟೈಮ್‌ವರೆಗೆ, ಲೈಫ್ ಲಾಂಗ್‌ವರೆಗೆ ಬರುವಂಥದ್ದಲ್ಲ. ಮುಂದಿನ ದಿನದಲ್ಲಿ ಆ ಕೊರಗಿರ್ಬಹುದು ಅಥವಾ ನಿಮ್ಮ ಆ ಎಲೋನ್ ಫೀಲ್ ಏನಿದೆ, ಒಂಟಿತನ ಏನಿದೆ, ಅದೆಲ್ಲದೂ ಕೂಡ ದೂರ ಆಗತ್ತೆ. ಮತ್ತೆ ನೀವೇನು ಸಪ್ರೇಷನಲ್ಲಿದ್ದೀರಾ ಈ ಕ್ಷಣದಲ್ಲಿ, ಮತ್ತೆ ನೀವಿಬ್ರು ಒಂದಾಗುವಂಥ ಎನರ್ಜಿ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ. ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ನಿಮ್ಮ ಪರ್ಸನ್ನೇ ನಿಮ್ಮನ್ನ ಹುಡ್ಕೊಂಡು ಬರ್ಬೋದು ಅಥವಾ ನೀವೇ ಅವರನ್ನ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಬಹುದು. ಸಮಥಿಂಗ್ ಇಲ್ಲಿ ಆ ಒಂದು ಚೇಂಜಸ್, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಓವರಾಲ್ ನೋಡಿದಾಗ ನೀವಿಬ್ರು ಕೂಡ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು, ಒಬ್ರನ್ನೊಬ್ರು ನೋಡ್ಬೇಕು ಅನ್ನೋವಂಥ ಒಂದು ಕಾತುರದಲ್ಲಿ ಇರೋವಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ನೀವಿಬ್ರು ರೀಸೆಂಟ್ ಡೇಸಲ್ಲಿ ದೂರ ಆಗಿರ್ಬೋದು. ಒಂದು 6 ಮಂತ್ ಆಗಿರ್ಬೋದು, 3 ಮಂತ್ಸ್ ಆಗಿರ್ಬೋದು ಅಥವಾ 2 ಮಂತ್ಸ್ ಆಗಿರ್ಬೋದು. ಬಟ್ ಇಲ್ಲಿ ಎನರ್ಜಿ ಪ್ರಕಾರ ನೋಡಿದಾಗ ನೀವು ಎಷ್ಟೇ ವರ್ಷದಿಂದ ಅಥವಾ ಎಷ್ಟೇ ದಿನಗಳಿಂದ, ತಿಂಗಳುಗಳಿಂದ ದೂರ ಇದ್ರೂ ಕೂಡ ನೀವಿಬ್ರು ಮತ್ತೆ ಒಂದಾಗುವಂಥ ಒಂದು ಎನರ್ಜಿ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ? ನಿಮ್ಮ ಪರ್ಸನ್ ಎನರ್ಜಿಗೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಮನಸ್ಸಿಗೆ ಅವರು ತುಂಬಾನೇ ಹತ್ತಿರ ಆಗಿದ್ದಾರೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಮುಂದಿನ ದಿನದಲ್ಲಿ ನಿಮಗೆ ಒಂದು ವಿಶೇಷವಾಗಿರುವಂಥ ಒಂದು ಸ್ಥಾನವನ್ನು ನಿಮಗೆ ಕೊಡುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ? ಇಷ್ಟು ದಿನ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಿರ್ಬೋದು ಅಥವಾ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಲ್ಲದೇ ಇದ್ದಿರ್ಬೋದು ನಿಮ್ಮ ಪರ್ಸನಿಗೆ. ಸಮಥಿಂಗ್ ಎಲ್ಲೋ ಬೇರೆಯವ್ರು ಹೇಳಿರುವಂಥ ನೆಗೆಟಿವ್ ಮಾತುಗಳನ್ನ ಕೇಳಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೇ ಇರ್ಬೋದು. ಬಟ್ ಇವಾಗಿನ ಎನರ್ಜಿ ನೋಡಿದಾಗ ನೀವು ಅಥವಾ ನಿಮ್ಮ ಪರ್ಸನ್ ಇಬ್ಬರಲ್ಲಿ ಇಲ್ಲಿ ಇಬ್ಬರದ್ದು ಎನರ್ಜಿ ಕೂಡ ಬರ್ತಾ ಇರತ್ತೆ. ಸೊ ಹಾಗಾಗಿ ಒಬ್ರಿಗೊಬ್ರು ಒಂದು ಆ, ಮುಖ್ಯವಾಗಿರುವಂಥ ಸ್ಥಾನವನ್ನ ಕೊಡುವಂಥದ್ದು. ನೀನು ನನಗೆ ಇಂಪಾರ್ಟೆಂಟ್ ಅಥವಾ ನೀನು ನನಗೆಲ್ಲ ಅನ್ನೋವಂಥ ಒಂದು ಆ ಒಂದು ಮೆಸೇಜ್ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಅಂದ್ರೆ ದಟ್ ಮೀನ್ಸ್ ಅವರಿಗೆ ನೀವೇನೆ ಒಂದು ಲೈಫ್ ಟೈಮ್ ಇರುವಂಥ ಪಾರ್ಟ್ನರ್, ಸೋಲ್‌ಮೇಟ್ ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಓಕೆನಾ? ಸೊ ನಿಮಗೊಂದು ಗೌರವ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು ಅಥವಾ ವಿಶೇಷವಾಗಿರುವಂಥ ಒಂದು ಸ್ಥಾನವನ್ನ ನಿಮಗೆ ಕೊಡ್ಲಿಕ್ಕೆ ಮುಂದಿನ ದಿನದಲ್ಲಿ ನಿಮ್ಮ ಪರ್ಸನ್ ವೇಟ್ ಮಾಡ್ತಾ ಇದ್ದಾರೆ ಅಥವಾ ನೀವು ಕೂಡ ಆ ಥರ ವೇಟ್ ಮಾಡ್ತಿರ್ಬೋದು. ಏಂಜೆಲ್ ಗೈಡೆನ್ಸ್ ಮೆಸೇಜ್ ಬರ್ತಿರುವಂಥದ್ದು ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಹೇಳಿ ಬರ್ತಾ ಇದೆ. ಓಕೆ? ಇಲ್ಲಿ ನಿಮ್ಮ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳಿರ್ಬೋದು. ಈ ಸಂಬಂಧದ ಬಗ್ಗೆ ಆಗಿರ್ಬೋದು ಅಥವಾ ಈ ವ್ಯಕ್ತಿ ಬಗ್ಗೆ ಆಗಿರ್ಬೋದು ಅಥವಾ ಈ ವ್ಯಕ್ತಿಯ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು. ಇಲ್ಲಿ ತುಂಬ ಪ್ರಶ್ನೆಗಳಿದೆ. ಏನೆಲ್ಲ ಆಗ್ತಿರ್ಬೋದು ಅಥವಾ ಯಾಕೆ ಈ ಥರ ನನ್ನ ಲೈಫಲ್ಲಿ ರಿಪೀಟ್ ಆಗಿ ಈ ಥರ ಪ್ರಾಬ್ಲಮ್‌ಗಳು ಬರ್ತಿದೆ. ಸಮಥಿಂಗ್ ಈ ರೀತಿಯಾಗಿ ನಿಮ್ಮ ಮನಸ್ಸಲ್ಲೇ ತುಂಬ ಗೊಂದಲಗಳು ಅಥವಾ ಪ್ರಶ್ನೆಗಳಿರ್ಬೋದು. ಅದಕ್ಕೆ ಆನ್ಸರ್ ಆಗಿ ಬರ್ತಿರುವಂಥದ್ದು ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಸಿ ಬಿಗ್ ಹ್ಯಾಪಿ ಚೇಂಜಸ್ ಆ್ಯಂಡ್ ಯು ಆರ್ ರೆಡಿ. ಈಗ ಆಲ್ರೆಡಿ ಬಂದಿರೋಂಥ ಎನರ್ಜಿಯಲ್ಲಿ ನೀವು ನೋಡ್ಬೋದು ಹ್ಯಾಪಿ ಬಿಗ್ ಚೇಂಜಸ್ ಆ್ಯಂಡ್ ಯು ಆರ್ ರೆಡಿ ಅಂತ ಹೇಳಿ ಬರ್ತಾ ಇದೆ. ಓಕೆ? ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ಗಳು ಬರ್ತಾ ಇದೆ ಅದನ್ನು ರಿಸೀವ್ ಮಾಡ್ಕೊಳ್ಲಿಕ್ಕೆ, ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಲಿಕ್ಕೆ ರೆಡಿ ಆಗಿರಿ. ಸಿ ದಿಸ್ ಪಾಸಿಟಿವ್ ಆಗಿ, ಪಾಸಿಟಿವ್ ಎನರ್ಜಿ, ರಿಮೈನ್ ಪಾಸಿಟಿವ್ ಎನರ್ಜಿ. ಓಕೆ? ಸೊ ಪಾಸಿಟಿವ್ ಆಗಿರಿ. ಇದನ್ನು ಪಾಸಿಟಿವ್ ಆಗಿ ನಿಮ್ಮ ಲೈಫಲ್ಲಿ ರಿಸೀವ್ ಮಾಡ್ಕೊಳ್ಲಿಕ್ಕೆ ರೆಡಿ ಆಗಿರಿ. ಬಿಗ್ ಚೇಂಜಸ್ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಅಕಸ್ಮಾತ್ ಆಗಿಯೂ ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತೇ ಬರ್ಬೋದು, ನಾಳೆನೇ ಬರ್ಬೋದು ಅನ್ನೋಂಥದ್ದಿಲ್ಲ. ಎನಿ ಟೈಮ್ ನಿಮ್ಮ ಲೈಫಲ್ಲಿ ಬಿಗ್ ಚೇಂಜಸ್ ಆಗುವಂಥ ಸಂದರ್ಭಗಳು ಎದುರಾಗ್ತಾ ಇದೆ ಅನ್ನುವಂಥದ್ದು. ನೋ ನೀಡ್ ಟು ವರಿ. ಈ ಕ್ಷಣ ನಿಮಗೆ ಟೆನ್ಷನ್ ಇರ್ಬೋದು ಅಥವಾ ಬೇಜಾರಿರ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ಲದೇನೆ ಇರ್ಬೋದು. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ವಾವ್! ನೈಸ್ ಮೆಸೇಜ್. ಟೆನ್ಷನ್, ವರೀಸ್ ಇರ್ಬೋದು ನಿಮ್ಮ ಲೈಫಲ್ಲಿ. ಬಟ್ ಅದೆಲ್ಲದನ್ನು ಕೂಡ ದೂರ ಮಾಡುವಂಥ ಒಂದು ಎನರ್ಜಿಲಿ ಬಿಗ್ ಚೇಂಜಸ್ ಬರ್ತಿದೆ. ಪಾಸಿಟಿವ್, ರಿಮೈನ್ ಪಾಸಿಟಿವ್, ಪಾಸಿಟಿವ್ ಆಗಿರಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ. ಓಕೆನಾ? ಅದೆಲ್ಲದೂ ಕೂಡ ನಿಮ್ಮ ಲೈಫಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಬಾಟಮ್ ಆಫ್ ದ ಕಾರ್ಡ್ ಏಂಜಲ್ ಕಾರ್ಡ್ ಬರ್ತಿರೋದ್ರಿಂದ ಖಂಡಿತವಾಗ್ಲೂ ನೀವು ಬಿಗ್ ಚೇಂಜಸ್ನ ನೋಡೇ ನೋಡ್ತೀರಾ. ಆ್ಯಂಡ್ ಯೂನಿವರ್ಸ್ ಈ ಒಂದು ಎನರ್ಜಿಗೆ, ಈ ಒಂದು ಇವತ್ತಿನ ರೀಡಿಂಗಿಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ? ಇವತ್ತಿನ ದಿನ ಯೂನಿವರ್ಸಿಂದ ನಿಮಗೆ ಏನೆಲ್ಲ ಗೈಡೆನ್ಸ್ ಆಗಿ ಬರ್ತಾ ಇದೆ. ಈಗ ಆಲ್ರೆಡಿ ನೋಡಿದ ಹಾಗೆ ಯು ಆರ್ ರೆಡಿ. ಬಿಗ್ ಚೇಂಜಸ್, ರಿಮೈನ್ ಪಾಸಿಟಿವ್, ನೋ ನೀಡ್ ಟು ವರಿ. ವಾವ್!
6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಸಿ ಮದುವೆ ವಿಷಯದಲ್ಲಿ ಏನಾದರೂ ಡಿಲೇ ಆಗ್ತಾ ಇದೆ ಅಥವಾ ಆಲ್ರೆಡಿ ಮದುವೆ ಆಗಿ ನಿಮ್ಮಿಬ್ಬರ ಮಧ್ಯ ಇಶ್ಯೂಸ್ ನಡೀತಾ ಇದೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಅದೆಲ್ಲದೂ ಕೂಡ ಕ್ಲಿಯರ್ ಆಗತ್ತೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿರುವಂಥದ್ದು. ಓಕೆ. 3 ಆಫ್ ಪೆಂಟಿಕಲ್ ಬರ್ತಾ ಇದೆ. ಓಕೆ. ಸೊ ಸಮಥಿಂಗ್ ನಿಮ್ಮ ಲೈಫಲ್ಲಿ ಚೇಂಜಸ್ನ ಖಂಡಿತವಾಗಿಯೂ ನೋಡ್ತೀರಾ. ಈ ಒಂದು ಪ್ರೀತಿನ ನೀವು ಅಟ್ರಾಕ್ಟ್ ಮಾಡ್ತಿರ್ಬೋದು ಅಥವಾ ಈ ಒಂದು ಪರ್ಸನ್ ಅಟ್ರಾಕ್ಟ್ ಮಾಡ್ತಿರ್ಬೋದು, ರಿಲೇಶನ್‌ಶಿಪ್‌ನ ಅಟ್ರಾಕ್ಟ್ ಮಾಡ್ತಿರ್ಬೋದು. ಸೊ ಇದು ಇತ್ತೀಚಿನ ದಿನದಲ್ಲಿ ನಿಮಗದು ಸ್ಟ್ರಾಂಗಾಗಿ ನಿಮಗೆ ಎಲ್ಲೋ ಒಂದು ಕಡೆ ಕನಸಿನ ರೂಪದಲ್ಲಿ ಅಥವಾ ಸ್ಟ್ರಾಂಗಾಗಿ ನಿಮಗೆ ಯೂನಿವರ್ಸ್ ಸೈನ್ ಕೂಡ ನಿಮಗೆ ಸಿಕ್ಕಿರಬಹುದು ಅನ್ನೋಂಥ ಒಂದು ಎನರ್ಜಿಲಿ ಬರ್ತಿದೆ. ಈ ಒಂದು ಪ್ರೀತಿಲಿ ಚೇಂಜಸ್ ಡೆಫಿನೆಟ್ಲಿ ಬರುತ್ತೆ ಅಥವಾ ಓಕೆ. 3 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಈ ಒಂದು ಪ್ರೀತಿನ ನಾನು ಖಂಡಿತವಾಗಿಯೂ ಉಳಿಸ್ಕೊಳ್ತೀನಿ ಅನ್ನೋಂಥ ಒಂದು ಸ್ಟ್ರಾಂಗ್ ಯೂನಿವರ್ಸಿಂದ ನಿಮಗೆ ಸಿಗ್ತಿರೋಂಥ ಸೈನ್ ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು. ಬಟ್ ಈ ಒಂದು ಪ್ರೀತಿ ತಾತ್ಕಾಲಿಕವಾಗಿಲ್ಲ. ಈ ಒಂದು ಸಪ್ರೇಷನ್ ತಾತ್ಕಾಲಿಕವಾಗಿಲ್ಲ. ಓಕೆನಾ? ಸೊ ಈ ಒಂದು ಸಪ್ರೇಷನ್ ಏನಿದೆ ಇದು ಇವತ್ತಿನವರೆಗೆ ಮಾತ್ರ ಇರುವಂಥದ್ದು ಎನರ್ಜಿ. ದಟ್ ಮೀನ್ಸ್ ತಾತ್ಕಾಲಿಕವಾಗಿಲ್ಲ ಅಂದರೆ ಈಗ ನೀವಿಬ್ರು ಸಪ್ರೇಷನಲ್ಲಿ ಇರ್ಬೋದು. ಇದು ಇವತ್ತಿಗೆ ಮಾತ್ರ. ಓಕೆ. ಸೊ ಇನ್ನು ಮುಂದಿನ ದಿನದಲ್ಲಿ ಆ ಒಂದು ಸಪ್ರೇಷನ್ ದೂರ ಆಗುವಂಥದ್ದು, ಈ ಪ್ರೀತಿ ವರೆಗೆ ಬರೋವಂಥದ್ದು ಎನರ್ಜಿಲಿ ಬರ್ತಿದೆ. ಏನೋ ಟೈಮ್ ಪಾಸಿಗೆ ಬರ್ತಿರುವಂಥದ್ದು ಅಥವಾ ಈಗ ಹೋಗುವಂಥದ್ದು ಆ ಥರ ಎನರ್ಜಿ ಇಲ್ಲ ಇಲ್ಲಿ. ಪ್ರೀತಿ ಅನ್ನುವಂಥದ್ದು ತಾತ್ಕಾಲಿಕವಾಗಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಮುಂದಿನ ದಿನದಲ್ಲಿ ಈ ಪ್ರೀತಿನ ಉಳಿಸ್ಕೊಳ್ಳುವಂಥ ಚಾನಲೈಸ್ ಮೆಸೇಜಸ್ ಇರ್ಬೋದು ಅಥವಾ ಈ ಒಂದು ಪ್ರೀತಿನ ಉಳಿಸ್ಕೊಳ್ತೀರಾ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗೇನೆ ರೊಮ್ಯಾನ್ಸ್ ಏಂಜಲ್ ಒರಾಕಲ್ ಕಾರ್ಡಿಂದ ಏನು ನಿಮಗೆ ಗೈಡೆನ್ಸ್ ಆಗಿ ಬರ್ತಿದೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ. ಫಸ್ಟ್ ಕಾರ್ಡ್, ಫ್ರೀ ಯುವರ್ ಸೆಲ್ಫ್. ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವಿಲ್ಲಿ ಫ್ರೀ ಮಾಡ್ಕೊಳ್ಬೇಕು. ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಳ್ಬೇಕು. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅಥವಾ ನೀವು ಯಾವುದೋ ಒಂದು ಓಲ್ಡ್ ಮೆಮೊರೀಸಲ್ಲಿ ಜೀವನ ಕಳೆಯೋದಕ್ಕಿಂತ ಆದಷ್ಟು ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನಿಮ್ಮನ್ನು ನೀವು ಫ್ರೀಯಾಗಿ ಬಿಡಿ. ಓಕೆನಾ? ಯಾವುದೋ ಒಂದು ವಿಷಯದಲ್ಲಿ ನೀವು ಕಟ್ ಹಾಕೊಳ್ಳೋಕೆ ಹೋಗ್ಬೇಡಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತದೆ. ಸಪ್ರೇಷನ್. ಓಕೆ. ಸೊ ಸಪ್ರೇಷನ್ ಇರ್ಬೋದು, ಬಟ್ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ಓಕೆ. ಸೊ ಸಪ್ರೇಷನ್ ಅನ್ನುವಂಥದ್ದು ತಾತ್ಕಾಲಿಕವಾಗಿರುವಂಥದ್ದು. ಓಕೆನಾ? ಸೊ ಇದೇನು ಲೈಫ್ ಟೈಮ್ವರೆಗೆ ನಿಮಗೆ ಬರಲ್ಲ. ಓಕೆ. ಸೊ ಈ ಒಂದು ಸಪ್ರೇಷನ್ನ ನೀವು ದಾಟ್ತೀರಾ. ಅದನ್ನು ಸ್ಟ್ರಾಂಗ್ ಆಗಿ ನೀವು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಈ ಒಂದು ಸಪ್ರೇಷನ್ನ ದಾಟಬೇಕಾಗಿದೆ. ಸೊ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ಗಳು ಬಂದಿರ್ಬೋದು ಅದೆಲ್ಲದೂ ಕೂಡ ನೀವು ಸ್ಟ್ರಾಂಗ್ ಆಗಿ ನೀವು ಅದನ್ನು ದಾಟ್ತೀರಾ. ಬಿಕಾಸ್ ಇಲ್ಲಿ ನಿಮ್ಮ ಜೊತೆಗೆ ಒಂದು ಸ್ಟ್ರಾಂಗ್ ಆಗಿರೋಂಥ ಎನರ್ಜಿ, ಒಂದು ಡಿವೈನ್ ಎನರ್ಜಿ ನಿಮ್ಮ ಜೊತೆಗಿದೆ. ಇಲ್ಲಿ ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಸಪ್ರೇಷನಿಂದ ಹೊರಗೆ ಬರಲಿಕ್ಕೆ, ಈ ಒಂದು ಕಂಟ್ರೋಲ್ ಇಶ್ಯೂಸ್ನ ಲೆಟ್ ಗೋ ಮಾಡಲಿಕ್ಕೆ ನಿಮ್ಮ ಜೊತೆಗೆ ಒಂದು ಸೂಪರ್ ಎನರ್ಜಿ ಪವರ್ ನಿಮ್ಮ ಜೊತೆಗಿದೆ. ಇಲ್ಲಿ ಕೆಲವೊಬ್ರು ನಿಮ್ಮ ಪರ್ಸನ್ ಅಥವಾ ನೀವು ಶಿವಾರಾಧನೆ ಮಾಡ್ತಿರ್ಬೋದು ಅಥವಾ ಶಿವ ಭಕ್ತರಾಗಿರ್ಬೋದು ಅಥವಾ ಇಲ್ಲಿ ಸಮಥಿಂಗ್ ಶಿವನ ರಿಲೇಟೆಡ್ ಅಲ್ಲಿ ಪೂಜೆಗಳನ್ನು ಮಾಡ್ತಾ ಇರ್ಬೋದು, ದೇವಿ ರಿಲೇಟೆಡ್ ಆಗಿ ಪೂಜೆಗಳನ್ನು ಮಾಡ್ತಾ ಇರ್ಬೋದು. ಬಟ್ ಅದೆಲ್ಲ ಎನರ್ಜಿನ ನಿಮಗೆ ಸ್ಟ್ರಾಂಗ್ ಆಗಿ ನಿಮ್ಮ ಸಲುವಾಗಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದೆ ಆ ಒಂದು ಎನರ್ಜಿಗಳು ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ. ನೀವಿಬ್ಬರು ಸಪ್ರೇಷನಲ್ಲಿ ಇರೋದನ್ನ ಏನು ಒಂದಾಗ್ಲಿಕ್ಕೋಸ್ಕರ ನೀವು ಏನೆಲ್ಲ ಪೂಜೆಗಳನ್ನು ಮಾಡ್ತಾ ಇದ್ದೀರಾ ಆ ಎಲ್ಲ ಪೂಜೆಗಳು ನಿಮಗೆ ಸಾಥ್ ಕೊಡ್ತಿದೆ, ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ನಿಮಗೆ ಕೊಡ್ತಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಸೊ ಬಿ ಸ್ಟ್ರಾಂಗ್. ಓಕೆ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಖುಷಿಯಾಗಿ ಹ್ಯಾಪಿಯಾಗಿರಿ. ಓಕೆ. ಥ್ಯಾಂಕ್ ಯು.